ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಮೂಲಕ ತಮ್ಮದೇ ಆದ ಹಾಸ್ಯ ಶೈಲಿಯಿಂದ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದಿರುವ ಗಿಲ್ಲಿ ನಟ ಅವರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ಕಾಮಿಡಿ ಟೈಮಿಂಗ್, ವಿಭಿನ್ನ ಮ್ಯಾನರಿಸಂ ಮತ್ತು ಮನರಂಜಿಸುವ ಮಾತಿನ ಶೈಲಿಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ ಮಾಳವಳ್ಳಿ ನಟರಾಜ್. ಅವರು 2026ರ ಜನವರಿ 18ರಂದು ನಡೆದ ಗ್ರ್ಯಾಂಡ್ ಫಿನಾಲೆಯಲ್ಲಿ ಟ್ರೋಫಿ ಗೆದ್ದರು. ಅವರಿಗೆ 50 ಲಕ್ಷ ರೂಪಾಯಿ ನಗದು ಬಹುಮಾನ ಮತ್ತು ಹೊಸ SUV ಕಾರು ದೊರೆಯಿತು. ಇಂದು ನಾವು ಗಿಲ್ಲಿ ನಟ ಅವರ ಯೂಟ್ಯೂಬ್ ಚಾನೆಲ್ನಲ್ಲಿ ಯಾವ ರೀತಿಯ ವಿಡಿಯೋಗಳು ಬರುತ್ತವೆ, ವೀಕ್ಷಣೆಗಳು ಹೇಗಿವೆ ಮತ್ತು ಮುಖ್ಯವಾಗಿ ಯೂಟ್ಯೂಬ್ ಮೂಲಕ ತಿಂಗಳಿಗೆ ಎಷ್ಟು ಆದಾಯ ಬರಬಹುದು ಎಂಬುದನ್ನು ಅಂದಾಜಿನ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ಮಾತನಾಡೋಣ. ಗಿಲ್ಲಿ ನಟ ಅವರ ಚಾನೆಲ್ನಲ್ಲಿ ವ್ಲಾಗ್ಗಳು, ಮನರಂಜನಾ ವಿಡಿಯೋಗಳು, ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಕ್ಷಣಗಳು, ಕಾರ್ಯಕ್ರಮಗಳ ತುಣುಕುಗಳು, ಪ್ರವಾಸದ ವಿಡಿಯೋಗಳು ಹಾಗೂ ಅಭಿಮಾನಿಗಳಿಗೆ ಇಷ್ಟವಾಗುವ ವಿವಿಧ ರೀತಿಯ ಕಂಟೆಂಟ್ಗಳನ್ನು ನೋಡಬಹುದು. ಒಬ್ಬ ನಟ ಅಥವಾ ಸೆಲೆಬ್ರಿಟಿಯಾಗಿ ಬಂದಾಗ ಅವರ ಈಗಾಗಲೇ ಇರುವ ಜನಪ್ರಿಯತೆ ಚಾನೆಲ್ ಬೆಳೆಯಲು ದೊಡ್ಡ ಸಹಾಯ ಮಾಡುತ್ತದೆ. ಗಿಲ್ಲಿ ನಟ ಅವರ ವಿಷಯದಲ್ಲಿಯೂ ಇದೇ ರೀತಿಯ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು. ಇನ್ನು ಯೂಟ್ಯೂಬ್ ಆದಾಯದ ವಿಷಯಕ್ಕೆ ಬರೋಣ. ಯೂಟ್ಯೂಬ್ ಚಾನೆಲ್ನಿಂದ ಬರುವ ಆದಾಯವನ್ನು ಕೇವಲ ಸಬ್ಸ್ಕ್ರೈಬರ್ಸ್ ಸಂಖ್ಯೆಯನ್ನು ನೋಡಿ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಚಾನೆಲ್ಗೆ ಎಷ್ಟು ವ್ಯೂಸ್ ಬರುತ್ತವೆ, ವೀಕ್ಷಕರು ಯಾವ ದೇಶದವರು, ವಿಡಿಯೋಗಳ ಉದ್ದ ಎಷ್ಟು, ಜಾಹೀರಾತುಗಳು ಎಷ್ಟು ಬರುತ್ತವೆ, RPM ಎಷ್ಟು ಇದೆ ಮತ್ತು ಇನ್ನಿತರ ಹಲವು ಅಂಶಗಳ ಮೇಲೆ ಆದಾಯ ಬದಲಾಗುತ್ತದೆ. ಒಂದು ಚಾನೆಲ್ಗೆ ಒಂದು ತಿಂಗಳಲ್ಲಿ 10 ಲಕ್ಷ ವ್ಯೂಸ್ ಬಂದರೆ ಅದರ ಆದಾಯ ಮತ್ತೊಂದು ಚಾನೆಲ್ಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು. ಕನ್ನಡ ಪ್ರೇಕ್ಷಕರನ್ನು ಹೆಚ್ಚಾಗಿ ಹೊಂದಿರುವ ಚಾನೆಲ್ಗಳ RPM ಸಾಮಾನ್ಯವಾಗಿ ಇಂಗ್ಲಿಷ್ ಅಥವಾ ಕೆಲವು ವಿದೇಶಿ ಪ್ರೇಕ್ಷಕರನ್ನು ಹೊಂದಿರುವ ಚಾನೆಲ್ಗಳಿಗಿಂತ ಕಡಿಮೆ ಇರಬಹುದಾಗಿದೆ. ಹೀಗಾಗಿ ಗಿಲ್ಲಿ ನಟ ಅವರ ನಿಖರವಾದ ಯೂಟ್ಯೂಬ್ ಆದಾಯವನ್ನು ಹೊರಗಿನಿಂದ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಆದರೆ ಸಾಮಾನ್ಯ ಯೂಟ್ಯೂಬ್ ಜಾಹೀರಾತು ಆದಾಯದ ಅಂದಾಜಿನ ಆಧಾರದ ಮೇಲೆ ನೋಡಿದರೆ, ಚಾನೆಲ್ಗೆ ಉತ್ತಮ ಪ್ರಮಾಣದ ಮಾಸಿಕ ವೀಕ್ಷಣೆಗಳು ಬರುತ್ತಿದ್ದರೆ ತಿಂಗಳಿಗೆ ಕೆಲವು ಸಾವಿರ ರೂಪಾಯಿಗಳಿಂದ ಹಲವಾರು ಲಕ್ಷ ರೂಪಾಯಿಗಳವರೆಗೆ ಆದಾಯ ಸಾಧ್ಯವಾಗಬಹುದು. ತಿಂಗಳಿಗೆ ಸುಮಾರು 5 ಲಕ್ಷ ವ್ಯೂಸ್ ಬಂದರೆ ಒಂದು ರೀತಿಯ ಆದಾಯ, 10 ಲಕ್ಷ ವ್ಯೂಸ್ ಬಂದರೆ ಮತ್ತೊಂದು ರೀತಿಯ ಆದಾಯ, ಅದೇ 20 ಅಥವಾ 30 ಲಕ್ಷ ವ್ಯೂಸ್ ದಾಟಿದರೆ ಆದಾಯ ಇನ್ನಷ್ಟು ಹೆಚ್ಚಾಗಬಹುದು. ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಯೂಟ್ಯೂಬ್ ಆದಾಯ ಎಂದರೆ ಕೇವಲ ಆಡ್ಸೆನ್ಸ್ ಹಣ ಮಾತ್ರವಲ್ಲ. ಜನಪ್ರಿಯ ವರ್ಗಳಿಗೆ ಬ್ರ್ಯಾಂಡ್ ಪ್ರಮೋಷನ್, ಸ್ಪಾನ್ಸರ್ಶಿಪ್, ಪೇಡ್ ಕೊಲಾಬೋರೇಷನ್, ಇನ್ಸ್ಟಾಗ್ರಾಮ್ ಪ್ರಮೋಷನ್ ಮತ್ತು ಇತರ ಡಿಜಿಟಲ್ ಅವಕಾಶಗಳಿಂದಲೂ ಆದಾಯ ಬರಬಹುದು. ಗಿಲ್ಲಿ ನಟ ಅವರು ಸಿನಿಮಾ ಹಾಗೂ ಮನರಂಜನಾ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ವ್ಯಕ್ತಿಯಾಗಿರುವುದರಿಂದ ಅವರ ಜನಪ್ರಿಯತೆಯನ್ನು ಬಳಸಿಕೊಂಡು ಬ್ರ್ಯಾಂಡ್ ಸಹಯೋಗಗಳಂತಹ ಅವಕಾಶಗಳು ದೊರೆಯುವ ಸಾಧ್ಯತೆಯೂ ಇರುತ್ತದೆ. ಆದರೆ ಇಂತಹ ಸ್ಪಾನ್ಸರ್ಶಿಪ್ ಅಥವಾ ವೈಯಕ್ತಿಕ ಒಪ್ಪಂದಗಳ ಹಣದ ಬಗ್ಗೆ ಸಾರ್ವಜನಿಕವಾಗಿ ಖಚಿತ ಮಾಹಿತಿ ಲಭ್ಯವಿಲ್ಲದಿದ್ದರೆ ನಾವು ಯಾವುದೇ ನಿರ್ದಿಷ್ಟ ಮೊತ್ತವನ್ನು ನಿಜವಾದ ಆದಾಯ ಎಂದು ಹೇಳಬಾರದು. ಹಾಗಾದರೆ ಗಿಲ್ಲಿ ನಟ ಅವರ ಯೂಟ್ಯೂಬ್ ಚಾನೆಲ್ನಿಂದ ತಿಂಗಳಿಗೆ ಎಷ್ಟು ಹಣ ಬರಬಹುದು? ವೀಕ್ಷಣೆಗಳು ಉತ್ತಮವಾಗಿದ್ದರೆ ಯೂಟ್ಯೂಬ್ ಆಡ್ ರೆವೆನ್ಯೂ ಮೂಲಕ ತಿಂಗಳಿಗೆ 16,000ದಿಂದ ಲಕ್ಷದ ಮಟ್ಟದವರೆಗೆ ಆದಾಯ ಬರಬಹುದೆಂಬುದು ಒಂದು ಸಾಮಾನ್ಯ ಅಂದಾಜು. ಆದರೆ ಇದು ಖಚಿತ ಮೊತ್ತವಲ್ಲ. ವೀಕ್ಷಣೆಗಳು ಕಡಿಮೆಯಾದರೆ ಆದಾಯವು ಕಡಿಮೆಯಾಗುತ್ತದೆ ಮತ್ತು ವೈರಲ್ ವಿಡಿಯೋಗಳಿಂದ ವ್ಯೂಸ್ ಹೆಚ್ಚಾದರೆ ಆದಾಯವು ಹೆಚ್ಚಾಗಬಹುದು. ಇದಲ್ಲದೆ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋಸ್ ಎರಡರ ಆದಾಯದಲ್ಲಿಯೂ ವ್ಯತ್ಯಾಸವಿದೆ. ಸಾಮಾನ್ಯವಾಗಿ ಲಾಂಗ್ ವಿಡಿಯೋಸ್ ಮೂಲಕ ಜಾಹೀರಾತು ಆದಾಯದ ಅವಕಾಶ ಹೆಚ್ಚು ಇರಬಹುದು. ಆದರೆ ಶಾರ್ಟ್ಸ್ ಹೆಚ್ಚು ವ್ಯೂಸ್ ಪಡೆಯುವ ಸಾಧ್ಯತೆ ಇರುವುದರಿಂದ ಒಟ್ಟಾರೆ ಚಾನೆಲ್ ಬೆಳವಣಿಗೆಗೆ ಅವು ಸಹಾಯ ಮಾಡುತ್ತವೆ. ಗಿಲ್ಲಿ ನಟ ಅವರಂತಹ ಜನಪ್ರಿಯ ವ್ಯಕ್ತಿಗೆ ಯೂಟ್ಯೂಬ್ ಕೇವಲ ಹಣ ಗಳಿಸುವ ವೇದಿಕೆ ಮಾತ್ರವಲ್ಲ, ತಮ್ಮ ಅಭಿಮಾನಿಗಳೊಂದಿಗೆ ನೇರವಾಗಿ ಸಂಪರ್ಕದಲ್ಲಿರಲು, ತಮ್ಮ ಜೀವನದ ಕೆಲವು ಕ್ಷಣಗಳನ್ನು ಹಂಚಿಕೊಳ್ಳಲು ಮತ್ತು ಹೊಸ ರೀತಿಯ ಮನರಂಜನಾ ಕಂಟೆಂಟ್ ನೀಡಲು ಕೂಡ ಇದು ಉತ್ತಮ ವೇದಿಕೆಯಾಗಿದೆ. ಇನ್ನು ಭವಿಷ್ಯದಲ್ಲಿ ಚಾನೆಲ್ಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ನಿರಂತರವಾಗಿ ಹೆಚ್ಚಾದರೆ ಯೂಟ್ಯೂಬ್ ಆದಾಯದ ಜೊತೆಗೆ ಸ್ಪಾನ್ಸರ್ಶಿಪ್ ಮತ್ತು ಬ್ರ್ಯಾಂಡ್ ಕೊಲಾಬರೇಷನ್ಗಳಿಂದಲೂ ಒಟ್ಟಾರೆ ಡಿಜಿಟಲ್ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳುವುದಾದರೆ, ಗಿಲ್ಲಿ ನಟ ಅವರ ನಿಜವಾದ ಯೂಟ್ಯೂಬ್ ಆದಾಯ ಎಷ್ಟು ಎಂಬುದು ಅವರ ಯೂಟ್ಯೂಬ್ ಸ್ಟುಡಿಯೋ ಅಥವಾ ಅಧಿಕೃತ ಹಣಕಾಸು ಮಾಹಿತಿಯನ್ನು ನೋಡದೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ನಾವು ನೀಡುತ್ತಿರುವುದು ಸಾರ್ವಜನಿಕವಾಗಿ ಕಾಣುವ ಚಾನೆಲ್ ಬೆಳವಣಿಗೆ ಮತ್ತು ಸಾಮಾನ್ಯ ಯೂಟ್ಯೂಬ್ ಆದಾಯದ ಲೆಕ್ಕಾಚಾರದ ಆಧಾರದ ಮೇಲಿನ ಅಂದಾಜು ಮಾತ್ರ. ಹಾಗಾದರೆ ಸ್ನೇಹಿತರೆ, ಗಿಲ್ಲಿ ನಟ ಅವರ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಿಮಗೆ ಹೇಗನಿಸುತ್ತದೆ? ಅವರ ವಿಡಿಯೋಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾಗುವ ಕಂಟೆಂಟ್ ಯಾವುದು? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಕನ್ನಡ ಯೂಟ್ಯೂಬರ್ಸ್, ಸಿನಿಮಾ, ಸೆಲೆಬ್ರಿಟಿ ಮತ್ತು ಯೂಟ್ಯೂಬ್ ಇನ್ಕಮ್ ಕುರಿತ ಮಾಹಿತಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ.
ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೊಬ್ಬ ಜನಪ್ರಿಯ ಯೂಟ್ಯೂಬರ್ ಅವರ ಆದಾಯದ ಅಂದಾಜಿನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.